ಹರೀಶ್ ಸರ್, ಅಡ್ವಾನ್ಸ್ಡ್ ಹ್ಯಾಪಿ ಬರ್ತ್ಡೇ ನಿಮಗೆ. ಸನ್ ಆಫ್ ಮುತ್ತಣ್ಣ ಜರ್ನಿ 12ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಸರ್. 2.5 years ಆದಮೇಲೆ ಫೈನಲಿ ನಿಮ್ಮೆಲ್ಲರೂ ಮುಂದೆ ಬರ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಸರ್ ಎಲ್ಲರೂ ಬಂದಿದ್ದಕ್ಕೆ. ಸೊ ನಮ್ಮನ್ನು ತುಂಬ ವೆಯ್ಟ್ ಮಾಡಿಸಿದ್ವಿ. ಅಗೇನ್ ಸಾರಿ ಫ್ರಮ್ ದ ಟೀಮ್. ನೀವೆಲ್ಲರೂ ನೋಡ್ತಿರ್ಬೋದು. ಸೊ ತುಂಬ ಜನ ಹೇಳಿದ್ರು ನಮ್ಮ ಕನ್ನಡ ಸಿನಿಮಾಗಿಂತ ತೆಲುಗು ಸಿನಿಮಾ ಥರ ಇದೆ ಅಂತ ಹೇಳಿ. ಸೊ ನಮ್ಮ ಊರಿಂದ ಎಲ್ಲರೂ ಬ್ಲಾಗ್ ಮಾಡಿದ್ರು, ನಮ್ಮ ತಂದೆ ಊರಿಂದ. ಸೊ ನಮ್ಮ ನೇಟಿವ್ ಅಂತ ಫೋನ್ ಮಾಡಿ ನಿಮ್ಮ ಪೋಸ್ಟ್ ಆಗ್ತಿರ್ಬೇಕಾದ್ರೆ ಶೇರ್ ಮಾಡ್ತಿರ್ಬೇಕಾದ್ರೆ ಹೇಳಿದ್ರು. ಸೊ ತುಂಬ ದಿನ ಆದಮೇಲೆ ಒಂದು ತೆಲುಗು ಸಿನಿಮಾ ನೋಡ್ದಂಗಿದೆ ಅಂತೇಳಿ. ಅದು ರೆಫರೆನ್ಸ್ ಹೇಳಿದ್ದು ಕೂಡ ಬೊಂಬರಿಲು ಸಿನಿಮಾ, ಅಂದರೆ ಆಲ್ಮೋಸ್ಟ್ ಅದೊಂದು 14 years ಆಗಿರ್ಬೇಕು ನಮಗೆ. ಸೊ ಆ ಸಿನಿಮಾ ಪೋಸ್ಟರ್ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನೀವು ಬರೀ ಪೋಸ್ಟರ್ ಅಲ್ಲ, ಸಿನಿಮಾ ಕೂಡ ನೋಡಿ ಅರ್ಥ ಆದರೆ ಅಂತ ಹೇಳಿದ್ದೆ. ಸೊ ನಮ್ಮ ಮಾವ ಪ್ರತಿ ಸಲ ಬರ್ತಿರ್ತಾರೆ, ಅವ್ರು ತಿರುಪತಿಯಿಂದ ಬರ್ತಾರೆ. ಸೊ ಸಿನಿಮಾ ಯಾವುದೇ ಸಿನಿಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ. ಸೊ 12ನೇ ತಾರೀಕು ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದೊಂದು ರೈಟ್ ಮೂಮೆಂಟ್ ತಿಳಿಸಿದ್ದೀನಿ ಅಂತ. ಇಲ್ಲ ಬರುತ್ತೆ ಸರ್, ಪ್ರತಿ ಸಲ ಬರುತ್ತೆ. ನಾನು ಪ್ರತಿ ಬಂದಾಗೆಲ್ಲ ನಾನು ಟೀಮ್ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಸರ್. ಸರ್ ಇದು ಸರ್ ಗೊತ್ತು, ಆಲ್ಮೋಸ್ಟ್ ನಾವು ಸಿನಿಮಾನ ಲಾಕ್ ಮಾಡಿದ್ದು ಲಾಸ್ಟ್ ಸೆಪ್ಟೆಂಬರ್ ಸರ್. ಇಲ್ಲ ಸರ್, ಡೆವಿಲ್ ಸಿನಿಮಾ ಕೂಡ ಎಡಿಟಿಂಗ್ ಆಗ್ತಾ ಇದೆ ಸರ್. ಅದಕ್ಕೆ ಸರಿ ಸರ್, ಇಲ್ಲ ಸರ್, ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಬಂದೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಥ್ಯಾಂಕ್ ಯು. ಕೃಷ್ಣ ಸರ್, ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ನೀವು ನನಗೆ ಲುಕ್ ಕೊಟ್ರಿ. ಏನಾದರೂ ಸಿನಿಮಾಟೋಗ್ರಾಫರ್ ಆಗಿ ಅಫ್ಕೋರ್ಸ್ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸವನ್ನು. ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ. ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ನಾನು ಮೊದಲಿಗೆ ಅಪ್ಪು ಸರ್ನ ನೆನೆಸ್ಕೊತೀನಿ. ಯಾಕೆಂದರೆ ನನಗೆ ಈ ಸಿನಿಮಾಟೋಗ್ರಫಿಗೆ ಸ್ಫೂರ್ತಿ ಕೊಟ್ಟಿದ್ದೆ ನಮ್ಮ ಅಪ್ಪು ಸರ್. ಹಾಗಾಗಿ ಅವ್ರು ನೆನೆಸ್ಕೊತ, ಹಾಗೂ ನನ್ನ ಗುರುಗಳಾದ ಚಂದ್ರು ಬೆಳವಂಗ್ಲವರು, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನನ್ನ ಔಟ್ಪುಟ್ ಈ ರೀತಿ ಬಂದಿದೆ ಅನ್ಕೋತೀನಿ. ಮತ್ತೇನಂದರೆ ನಾನು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಸಿನಿಮಾಗೆ ಸ್ಟಾರ್ಟಿಂಗಿಂದ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆದರೂ ಅದಾದಮೇಲೂ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆಲ್ಲರೂ ಇರಲಿ. ಮತ್ತು ನಮ್ಮ ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ನಮ್ಮ SRK ಫಿಲಮ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಪ್ರಣಮ್ ಸರ್ ಮತ್ತು ಖುಷಿ ಮೇಡಮ್, ರಂಗಾಯಣ ರಘು ಸರ್, ನಮ್ಮ ಎಡಿಟ್ರು ಹರೀಶ್ ಸರ್, ನಾವೆಲ್ಲ ಒಂದು ಟೀಮ್ ನೀಟಾಗಿ ಇದು ಮಾಡಿಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊತೀನಿ. ಯಾಕಂದರೆ ನಮ್ಮ ಹರೀಶ್ ಅಣ್ಣ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಯಾಕಂದರೆ ಅವ್ರಿಗೆ ನೈಟ್ ಎಲ್ಲ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ. ಅಂತ ಒಂದು ದಿನನೂ ಬೇಜಾರು ಮಾಡ್ಕೊಳ್ದೇ ನಮಗೆ ಅಚ್ಚುಕಟ್ಟಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹರೀಶ್ ಅಣ್ಣಂಗೆ. ಮತ್ತು ನಮ್ಮ ಕೊರಿಯೋಗ್ರಾಫರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸಾಂಗ್ಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕೊರಿಯೋಗ್ರಾಫರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನಾನು ಹೇಳೋದಿಷ್ಟೇ, ಆಲ್ಮೋಸ್ಟ್ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ. ಎಲ್ಲ ಪ್ರೆಸ್ ಮೀಟಲ್ಲೂ ಮಾತಾಡೋದೇನಿಲ್ಲ. ನಮ್ಮ ಈ ಸಿನಿಮಾನ ದಯವಿಟ್ಟು ಎಲ್ಲ ಕನ್ನಡ ಜನತೆ ಅರಸಿ ಆರೈಸಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಥ್ಯಾಂಕ್ ಯು. ಆ ಪ್ರಶ್ನೆ ಸ್ಕೇಟಿಂಗ್ ಅಂತ ನಮ್ಮ ಶ್ರೀಕಾಂತ್ ಸರ್ನೇ ಕೇಳಬೇಕು. ಯಾಕೆಂದರೆ ಹೌದು ಸರ್, ಸ್ಕೇಟಿಂಗಲ್ಲಿ ಶಾರ್ಟ್ ತೆಗೆದಿದ್ದೀವಿ. ಮತ್ತು ನೆಕ್ಸ್ಟ್ ಸಿನಿಮಾ ಸ್ಕೇಟಿಂಗಲ್ಲೇ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಡೈರೆಕ್ಟ್ರೆ ಸ್ಕೇಟಿಂಗು ಕೂಡ ಕೊಡಿಸಿದ್ದಾರೆ. ಅವರೇ ನನಗೆ ಸ್ಕೇಟಿಂಗ್ ಕೂಡ ಕೊಡಿಸಿದ್ದಾರೆ. ನೆಕ್ಸ್ಟು ಅವ್ರದ್ದೊಂದೇನೋ ಪ್ಲಾನ್ ಸ್ಕೇಟಿಂಗಲ್ಲಿ ಶಾರ್ಟ್ ಕಂಪೋಸ್ ಮಾಡಬೇಕಂತ. ಸರ್ ಒಂದು 3 ಶಾರ್ಟ್ ಕಂಪೋಸ್ ಮಾಡಿದ್ದೀವಿ ಸರ್ ಈ ಸಿನಿಮಾದಲ್ಲಿ, ವಾರಣಾಸಿನಲ್ಲಿ. ಹಾಂ ಸರ್. ಸರ್ ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸ್ಕೇಟಿಂಗ್ ಕೃಷ್ಣ ಅವರೇ. ಥ್ಯಾಂಕ್ ಯು ಸೋ ಮಚ್. ಅದೀಗ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಧನ್ಯವಾದಗಳು.